ಅನ್ನದಾತರಾದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಗುರುಗಳ ಆಶೀರ್ವಾದದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಬರೆದಂಥ 3ನೇ ನಾಟಕ ಇದು. ಮೊದಲನೇ ನಾಟಕ ಗಂಗಿ ಮನ್ಯಾಗ ಗೌರಿ ಹೊಲದಾಗ ನಾಟಕವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ರಿ. 2ನೇ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಹೋದ ವರ್ಷ ಇದೇ ರಂಗಭೂಮಿಯಲ್ಲಿ ಇದೇ ಜಾತ್ರೆಯಲ್ಲಿ ಪ್ರಯೋಗಿಸಿದ್ವಿ. ಅದಕ್ಕೂ ಕೂಡ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಆಶೀರ್ವದಿಸಿದ್ದೀರಿ. ಅದೇ ರೀತಿ ತಮ್ಮೆಲ್ಲ ಅಭಿಮಾನಿ ಅನ್ನದಾತರನ್ನ ನಂಬಿ ಕೊಪ್ಪಳ ಕೌಶಿಕಪ್ಪಜ್ಜನ ಜಾತ್ರೆಗೆ ಇನ್ನೊಂದು ಹೊಸ ನಾಟಕ ರೆಡಿ ಮಾಡಬೇಕು ಅಂತ ನಮ್ಮ ಹಿರೇಶಂದೋಗಿಯಲ್ಲಿ ನಮ್ಮ ಕಂಪ್ನಿ ಕ್ಯಾಂಪ್ ಮಾಡಿ ಈಗ 8 ತಿಂಗಳು ಮುಗಿದು 9 ತಿಂಗಳು ನಿರಂತರವಾಗಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ವಿ. ಜಾತ್ರೆ ಸಲುವಾಗಿ ಈ ನಾಟಕವನ್ನು ರೆಡಿ ಮಾಡಿಕೊಂಡು ಅಲ್ಲಿ 2 ದಿವಸ ಅಲ್ಲಿ ಬಂದಿದ್ದೇವೆ. ಈ ನಾಟಕದಲ್ಲಿ ತಾವೆಲ್ಲರೂ ಗಮನಿಸಿರಬೇಕು, ಪ್ರತಿಯೊಂದು ನಾಟಕದಲ್ಲಿ ಕಥಾನಾಯಕ ಇದ್ದರೆ ವಿಲನ್ ಕೂಡ ಇರ್ತಾರೆ. ಈ ನಾಟಕದಲ್ಲಿ ವಿಲನ್ನೇ ಇಲ್ಲ. ಹೆಣ್ಮಕ್ಳಲ್ಲೂ ವಿಲನ್ ಇಲ್ಲ, ಗಂಡು ಮಕ್ಕಳಲ್ಲೂ ವಿಲನ್ ಇಲ್ಲ. ಇಲ್ಲಿ ಬರುವಂಥ ಎಲ್ಲ ಪಾತ್ರಗಳು ತಮ್ಮ ದೃಷ್ಟಿಯಲ್ಲಿ ಒಳ್ಳೆಯವರಾಗೇ ಕಾಣಿಸ್ತಾರೆ. ಆದರೂ ತಮ್ಮೆಲ್ಲರಿಗೂ ಹೃದಯಕ್ಕೆ ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಪ್ರಚಾರ ಮಾಡಬೇಕು. ಪುಟ್ಟರಾಜಜ್ಜವರ ಕಂಪನಿ ಕೀರ್ತಿ ಪತಾಕೆನ ತಾವೆಲ್ಲರೂ ಮುಗಿಲತ್ರಿ. ಕೊಪ್ಪಳ ಜಾತ್ರೆಯಲ್ಲಿ ಅಜ್ಜನ ಕಂಪನಿ ನಾಟಕ ಬಹಳ ಬಂಪರ್ ಕಲೆಕ್ಷನ್ಗಳಾಯಿತು. ಅದರ ಜೊತೆಗೆ ನಾಟಕ ಕೂಡ ತಮಗೆ ಹಿಡಿಸಿದ್ರೆ ಪ್ರಚಾರ ಮಾಡಿರಿ. ಯಾಕಂದರೆ ಇದು ಒರಿಜಿನಲ್ ನಾಟಕ, ಒರಿಜಿನಲ್ ಕತೆ, ಹೊಸ ನಾಟಕ 2026 ಹೊಸ ನಾಟಕ ಇಲ್ಲಿ ಪ್ರಯೋಗಿಸ್ತಾ ಇದ್ವಿ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು. ತಾವು ಬಾಯಿಂದ ಬಾಯಿಗೆ ಮಾಡುವಂಥ ಪ್ರಚಾರವೇ ದೊಡ್ಡ ಪ್ರಚಾರ. ನಾವು ಸಾವಿರಾರು ಪೋಸ್ಟರ್ಗಳು ಅಂಟಿಸಿರ್ಬೋದು, ಸಾವಿರಾರು ಹ್ಯಾಂಡಲ್ಗೆ ಮಾಡಿಸಿರ್ಬೋದು, ಪತ್ರಿಕೆ ಮಾಡಿಸಿರ್ಬಹುದು, ಅಡ್ವರ್ಟೈಸ್ಮೆಂಟು ಥಿಯೇಟರ್ಸ್ ಎಲ್ಲ ಕಡೆಗೆ ಇಟ್ಟಿರಬಹುದು. ಆದರೆ ಅದು ಎಲ್ಲದಕ್ಕಿಂತಲೂ ಮೂಲ ತಾವು ಮಾಡುವಂಥ ಪ್ರಚಾರ ತಪ್ಪು. ಅದಕ್ಕಾಗಿ ತಮ್ಮನ್ನೆಲ್ಲ ನಂಬಿ ಸಂಸ್ಥೆ ಬಂದಿದೆ. ತಾವೆಲ್ಲರೂ ನಾಟಕವನ್ನು ನೋಡಿದ್ದೀರಿ. ನೋಡದೇ ಇದ್ದವ್ರಿಗೆ ಹೇಳಿ ಕಳಿಸೋ ಪ್ರಯತ್ನ ತಾವೆಲ್ಲರೂ ತಂದೆ ತಾಯಿ ಸ್ವರೂಪರಾದ ನೀವು ಮಾಡಬೇಕು ಅಂತ ನಮ್ಮ ಎಲ್ಲ ಕಲಾ ಬಳಗದ ವತಿಯಿಂದ ತಮ್ಮಲ್ಲಿ ವಿನಯ ಕೋರಿಕೊಳ್ತೀವಿ.